ನಮ್ಮ ಜಯನಗರ 7th ಬ್ಲಾಕ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದೊಳ್ಳೆ ಲಂಚ್ ಅಥವಾ ಡಿನ್ನರ್ ಮಾಡೋದಕ್ಕೆ ಒಂದು ಹೊಸ ಸ್ಪಾಟ್ನ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನಿಮಗೆ ನಾರ್ತ್ ಇಂಡಿಯನ್, ಚೈನೀಸು ಮತ್ತೆ ಸೌತ್ ಮೀಲ್ಸ್ ಅಂತೂ ಬಹಳ ಅದ್ಭುತವಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ಹೋಟೆಲ್ ಬಂದು ಮಧ್ಯರಾತ್ರಿ 1 ಗಂಟೆ ತನಕ ಓಪನ್ ಇರುತ್ತೆ. ಯಾವ್ದಪ್ಪ ಈ ಜಾಗ ಅಂದ್ರೆ ಆಚಾರ್ಯ ಕೆಫೆ ಅಂದ್ಬಿಟ್ಟು. ಒಳಗಡೆ ಹೋಗ್ತಾ ಇದ್ದಂಗೆನೆ ಒಂದು ಕಾಮನ್ ಪೀಸ್ ಆಗಿರೋ ಆಂಬಿಯನ್ಸ್, ಆರಾಮಾಗಿ ನೀವು ಕುತ್ಕೊಂಡು ತಿನ್ಬೋದು ಗುರು. ಇಲ್ಲಿ ಕೆಲವೊಂದು ಐಟಮ್ಸ್ ನ ಟ್ರೈ ಮಾಡಿದೆ, ಅದನ್ನೇ ನಿಮ್ಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ದೋಸೆಗಳಲ್ಲಿ ಓಪನ್ ಬಟರ್ ಮಸಾಲೆ ದೋಸೆನ ಟ್ರೈ ಮಾಡಿ, ಅದ್ರ ಜೊತೆಗೆ ಕೆಲವೊಂದು ಐಟಮ್ಸ್ನು ಕೂಡ ಇಲ್ಲಿ ಆರ್ಡರ್ ಮಾಡಿದ್ದೆ. ಚೈನೀಸ್ ವಿಚಾರಕ್ಕೆ ಬಂದ್ರೆ ಮಶ್ರೂಮ್ ಮಂಚೂರಿಯನ್ ಅಂತೂ ಬಹಳ ಕ್ರಿಸ್ಪಿಯಾಗಿ, ತಿನ್ನೋದಕ್ಕೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು. ಇನ್ನು ದೋಸೆಯಲ್ಲಿ ಮೊದಲೇ ಹೇಳ್ದಂಗೆ ಕ್ರಿಸ್ಪಿ ಟೆಕ್ಸ್ಚರು, ಆ ಬೆಣ್ಣೆ ಫ್ಲೇವರು ಬಾಯೆಲ್ಲ ಹಾಡುತ್ತೆ. ಪುಡಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಗುರು. ನಾರ್ತ್ ಅಲ್ಲಿ ರೋಟಿ ಕರಿ, ಗ್ರೇವಿಗಳು, ಕುಲ್ಚಾ, ಬಟರ್ ನಾನ್ ಎಲ್ಲ ಇರುತ್ತೆ. ನಾವು ಬೇಸಿಕ್ ಆಗಿ ರೋಟಿ ಕರಿನ ಟ್ರೈ ಮಾಡಿದ್ವಿ. ಇದು ಕೂಡ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇನ್ನು ಸ್ವೀಟ್ಸ್ ಅಲ್ಲಿ ಇವ್ರ ಹತ್ರ ಸಿಗೋ ಕ್ಯಾರೆಟ್ ಹಲ್ವಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮಿಸ್ ಮಾಡದೆ ಟ್ರೈ ಮಾಡಿ. ತವಾ ಪಲಾವ್ನ ಟ್ರೈ ಮಾಡಿದೆ, ತಿನ್ನೋದಕ್ಕೆ ಚೆನ್ನಾಗೇ ಇತ್ತು. ಆದ್ರೆ ನಮ್ಮ ಸೌತ್ ಮೀಲ್ಸ್ ಮುಂದೆ ಯಾವುದೋ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿನ ಸೌತ್ ಮೀಲ್ಸ್ಗೆ ಅಕ್ಕಿ ರೊಟ್ಟಿ ಅಥವಾ ಪೂರಿ ಒಟ್ಟಿಗೆ ಟ್ರೈ ಮಾಡ್ಬೋದು. ಅನ್ನ ಸಾಂಬಾರು ಮತ್ತೆ ಅನ್ನ ರಸಂ ಎಲ್ಲ ಟೇಸ್ಟ್ ವೈಸು ತುಂಬಾನೇ ಚೆನ್ನಾಗಿತ್ತು. ಪಕ್ಕ ನೀವು ಸೌತ್ ಮೀಲ್ಸ್ ನ ಟ್ರೈ ಮಾಡಿದ್ರೆ ಫಿದಾ ಆಗೋದಂತೂ ಗ್ಯಾರಂಟಿ. ಉಪ್ಪು, ಹುಳಿ, ಖಾರ ಎಲ್ಲಾನು ಪರ್ಫೆಕ್ಟ್ ಆಗಿ ವೆಲ್ ಬ್ಯಾಲೆನ್ಸ್ಡ್ ಆಗಿ ಮಾಡಿರ್ತಾರೆ. ಕೊನೆಯದಾಗಿ ಒಂದೊಳ್ಳೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಮತ್ತೆ ಬಾದಾಮ್ ಹಾಲಿಂದ ಎಂಡ್ ಮಾಡಿದ್ವಿ. ಎರಡು ಕೂಡ ತುಂಬಾನೇ ಚೆನ್ನಾಗಿತ್ತು. ಜಾಗ ನೆನಪಿದೆಯಲ್ಲ, ಜಯನಗರ 7th ಬ್ಲಾಕ್ ಅಲ್ಲಿ ಇದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ.